ವಾಸ್ತವವಾಗಿ ನಮ್ಮ ಕಷ್ಟ ಸಮಯದಲ್ಲೇ ಸಂತೋಷ ಸಮಯ ನಮ್ಮ ಜೊತೆ ಇದ್ದಂಥ ನಮ್ಮ ಯತ್ನಾಳರು ಬರ್ತಾರೆ ಅನ್ನೋ ಮಾತನ್ನು ಮೊದಲೇ ಹೇಳಿದ್ರು. ಹೀಗಾಗಿ ಏನೂ ಆಗಲಿ, ವರ ನಮ್ಮಲ್ಲಿ ಚಿಕ್ಕಾಟ ಬೇಡ, ನಾವು ನಮ್ಮಲ್ಲೇ ವಿರೋಧ ಆಗೋದು ಬೇಕಾಗಿಲ್ಲ. ಯತ್ನಾಳರು ಬರಲಿ ಅಂತ ಅವರು ಒಪ್ಕೊಂಡಿದ್ದಾರೆ. ಯಾಕಂದ್ರೆ ನಾಳೆ ಸೂರ್ಯ ಅದಕ್ಕೆ ಕಾರಣ ಬಂದು ನಾವು ಕರೆಸ್ತಿದ್ದೀವಿ, ನೀವು ತಪ್ಪಿಸಿದ್ರಿ, ನಾವು ಸೋತೀವಿ, 1,000-2,000 3,000 ಓಟ್ದಾಗ ಫೇಲ್ಯೂರ್ ಆದ್ರೆ ಇದು ಮಾತು ಬರ್ತಾವೆ ಅನ್ನೋ ಕಾರಣಕ್ಕಾಗಿ ಅವ್ರ ಗುರಿಗೆ ಇರೋದೇನಪ್ಪ, ಯತ್ನಾಳರ ಜೊತೆಗೆ ವಿರೋಧ ಮಾಡೋಕ್ಕಿಂತಲೂ ಗೆದ್ದರೆ ಕಿರೀಟ ಯಾರಿಗೆ ಬರೋದು? ಯಡಿಯೂರಪ್ಪನವ್ರಿಗೆ. ಸೋತ್ರ ನಾ ಎಲ್ಲ ಮಾಡಿದ್ದೀನಿ ರೀ, ಆದರೆ ಅವರು ಆ ಪ್ರಯತ್ನ ಮಾಡಿದ್ರು, ಆದರೆ ಆಗಲಿಲ್ಲ ಅಂತೇಳಿ ತಪ್ಪಿಸ್ಕೊಳ್ಳೋಕೆ ಒಂದು ಹಾದಿ ಆಗ್ತದೆ ಅನ್ನೋಂಥದ್ದು. ಹೀಗಾಗಿ ಈ ಒಂದು ಬಾಗಲಕೋಟೆ ಇವತ್ತೇನಪ್ಪ ಅಂತಂದ್ರೆ ಎರಡೂ ಕಡೆ ನಾಯಕರಿಗೆ ತಲೆ ಬಿಸಿ ವಿಚಾರ ಹೋಗ್ಬಿಟ್ಟದ. ಯಾರು ಗೆಲ್ಲಬಹುದು, ಯಾರು ಸೋಲ್ಬೋದು ಅನ್ನುವಂಥದ್ದು. ಹೌದು, ಬಾಗಲಕೋಟೆ ನಗರ ಸುತ್ತಮುತ್ತ ಎಲ್ಲ ವಿಶೇಷವಾಗಿ BJP ಪ್ರಭಾವ ಜಬರ್ದಸ್ತ್ ಅದ, ಅದರಲ್ಲಿ ಎರಡು ಮಾತಿಲ್ಲ. ಹಾಗಂತೇಳಿ ಹಳ್ಳಿಗಳಲ್ಲೆಲ್ಲ ಈ BJPಯ ಅಥವಾ RSSದ ಪ್ರಭಾವ ಕಡಿಮೆ ಅಂತ ಒಂದು ಏನೋ ಅನ್ನಿಸ್ತಾ ಇದೆ. ಬಟ್ ವಾಸ್ತವವಾಗಿ ಎರಡೂ ಕಡೆ ಸರ್ವೆ ಮಾಡುವಂಥ ಜನ ವಿಶೇಷವಾಗಿ ಸಲ ಬಾಗಲಕೋಟೆಯಲ್ಲೇ ಸಮಬಲದಲ್ಲಿ ನಡೀತಾ ಇದೆ. ಆದರೆ ಒಂದು ಎಲ್ಲೋ ಒಂದು ಹೆಚ್ಚು ಕಡಿಮೆ ಆದರೂ ಸಹಿತ ಸ್ವಲ್ಪ ಮೇಟಿಯವರಿಗೆ ಅಥವಾ ಮೇಟಿ ಕುಟುಂಬಕ್ಕೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಈಗ ದಿನದಿಂದ ದಿನಕ್ಕೆ ಇದು ಯಾವ ರೂಪ ಪಡೀತದ ಬೈಲೊಂಗಲದ್ದು ನಮ್ಮ ಬಾಗಲಕೋಟೆದು. ಯಾಕಂತಂದ್ರೆ ಬಾಗಲಕೋಟೆಯಲ್ಲೇ ಇವತ್ತು ಪೂರ್ತಿಯಾಗಿ ಇಡೀ ಕಾಂಗ್ರೆಸ್ಸು ಬಿಡುಬಿಟ್ಟದ, BJP ಬಿಡುಬಿಟ್ಟದ. ಇವೆರಡೂ ಕ್ಷೇತ್ರದಲ್ಲಿ ಗೆಲ್ಲಿಸಲೇಬೇಕು ಅನ್ನುವಂಥದ್ದು ಎರಡೂ ಪಾರ್ಟಿಗಳಿಗೆ ಹುಮ್ಮಸ್ಸದ. ಆ ಹುಮ್ಮಸ್ಸಿನ ಅಲ್ಲಿ ಮತದಾರ ಉತ್ತರ ಕೊಡುವಂಥದ್ದು, ಮತದಾರ ಏನು ಉತ್ತರ ಕೊಡ್ಬೋದು, ನಾವು ನೀವೆಲ್ಲರೂ ಅದನ್ನು ನೋಡು ಮುಂದಿನ ದಿನ ಏನೇನು ಆಗ್ಬೋದು ಅಂತೇಳಿ. ಆದರೆ ಒಂದಂತೂ ಕ್ಲಿಯರ್ ಅನ್ನಿಸ್ತಾ ಇದೆ ಇವತ್ತು ಏನಪ್ಪ ಅಂತಂದ್ರೆ